ನೀವು ಯಾವಾಗಾದ್ರೂ ನೋಟಿಸ್ ಮಾಡಿದಿರಾ, ನೀವು ಫುಲ್ ಮೋಟಿವೇಟೆಡ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತೀರಾ, ಲೈಕ್ ಸ್ಟಡಿ ಮಾಡಬೇಕು, ಜಿಮ್ಗೆ ಹೋಗಬೇಕು, ಬಿಸ್ನೆಸ್ ಪ್ಲಾನ್ಸ್, ಕಾಂಟೆಂಟ್ ಕ್ರಿಯೇಷನ್, ಏನಾದರೂ ಆಗಿರ್ಬೋದು. ನಾವು ಎದ್ದ ತಕ್ಷಣ ಇವತ್ತಿನ ದಿನ ಫುಲ್ ಪ್ರೊಡಕ್ಟಿವ್ ಆಗಿ ಆಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಮತ್ತೆ ನಾವು ಫೋನ್ ತಗೊಳ್ತೀವಿ, ಸ್ಕ್ರೋಲಿಂಗ್ ಸ್ಟಾರ್ಟ್ ಮಾಡ್ತೀವಿ. 1 ಅವರ್ ಹೋಗುತ್ತೆ, 2 ಅವರ್ ಹೋಗುತ್ತೆ. ಆಮೇಲೆ ಸ್ವಲ್ಪ ಯೂಟ್ಯೂಬು, ಸ್ವಲ್ಪ ಇನ್ಸ್ಟಾಗ್ರಾಮು, ಸ್ವಲ್ಪ ವಾಟ್ಸಪ್ಪಲ್ಲಿ ಚಾಟಿಂಗ್ ಅಂತೆಲ್ಲ ಟೈಮ್ ವೇಸ್ಟ್ ಮಾಡ್ತೀವಿ. ಆಮೇಲೆ ನಾವೇನು ಅನ್ಕೊಂತೀವಿ, ಮೋಸ್ಟ್ಲಿ ನಾನು ಡಿಸಿಪ್ಲಿನ್ ಇಲ್ವೇನೋ ಅಂತ ನಮ್ಮನ್ನು ನಾವು ಬ್ಲೇಮ್ ಮಾಡಿಕೊಂಡು ಗಿಲ್ಟಿ ಫೀಲ್ ಆಗ್ತೀವಿ. ಬಟ್ ಪ್ರಾಬ್ಲಮ್ ಇಲ್ಲಿ ಲೇಜಿನೆಸ್ ಅಥವಾ ಡಿಸಿಪ್ಲಿನ್ ಅಲ್ಲ, ನಮ್ಮ ಬ್ರೈನ್ಗೆ ಎಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅನ್ನೋದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಲ್ಲಿ. ಹಾಯ್, ಐ ಆಮ್ ದೇವ್. ನಮ್ಮ ಜನರೇಷನ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಲೇಜಿನೆಸ್ ಅಥವಾ ಪ್ರೊಕ್ರಾಸ್ಟಿನೇಷನ್ ಅಲ್ಲ, ಬಿಗ್ಗೆಸ್ಟ್ ಪ್ರಾಬ್ಲಮ್ ಓವರ್ ಇನ್ಫಾರ್ಮೇಶನ್. ನಮ್ಮ ಬ್ರೈನ್ಗೆ ರೆಸ್ಟ್ ಸಿಗ್ತಾ ಇಲ್ಲ, ಬ್ರೀತಿಂಗ್ ಸ್ಪೇಸ್, ಸೈಲೆನ್ಸ್ ಸಿಗ್ತಾ ಇಲ್ಲ. ನೋಟಿಫಿಕೇಶನ್ಸ್, ಶಾರ್ಟ್ಸ್, ವಿಡಿಯೋಸ್, ಮ್ಯೂಸಿಕ್, ಮೆಸೇಜಸ್, ಒಪಿನಿಯನ್ಸ್, ನ್ಯೂಸ್, ಒಬ್ರಿಗೊಬ್ರಿಗೆ ಕಂಪ್ಯಾರಿಸನ್, ಎಂಟರ್ಟೈನ್ಮೆಂಟ್. ನಮ್ಮ ಬ್ರೈನ್ ಲಿಟ್ರಲಿ ಕಂಟಿನ್ಯೂಸ್ ಇನ್ಪುಟ್ ಮೋಡಲ್ ಇದೆ. ಅದಕ್ಕೆ ನಾವು ಕಾಮಾಗಿ ಕೂತು ವರ್ಕ್ ಮಾಡಬೇಕು ಅಂತ ಅನ್ಕೊಂಡಾಗ ನಮ್ಮ ಬ್ರೈನ್ ಅದಕ್ಕೆ ಕೋಆಪರೇಟ್ ಮಾಡಲ್ಲ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಇಮ್ಯಾಜಿನ್ ನೀವು ಒಂದು ರೂಮಲ್ಲಿ ಈಗ ಸ್ಟಡಿ ಮಾಡಬೇಕು ಅಂತ ಕೂತ್ಕೊಂಡಿದ್ದೀರಾ. ಓಕೆ, ಲ್ಯಾಪ್ಟಾಪ್ ರೆಡಿ ಇದೆ, ಬುಕ್ ರೆಡಿ ಇದೆ, ವಾಟರ್ ಬಾಟಲ್ ರೆಡಿ ಇದೆ, ಪೆನ್, ನೋಟ್ಬುಕ್ ಎಲ್ಲ ರೆಡಿ ಇದೆ. ಬಟ್ ಆಫ್ಟರ್ 3 ಮಿನಿಟ್ಸ್ ಏನಾಗುತ್ತೆ, ನಾವು ಮತ್ತೆ ನಮ್ಮ ಫೋನ್ಗೆ ಕೈ ಹಾಕಿ ನಮ್ಮ ಫೋನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ವೈ? ಬಿಕಾಸ್ ನಮ್ಮ ಬ್ರೈನ್ಗೆ ಈ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಡೋಪಮಿನ್ ಸಿಗುತ್ತೆ. ಬಟ್ ಅದೇ ನಾವು ಬುಕ್ ಓದಕ್ಕೆ ಕುತ್ಕೊಂಡಾಗ ಆ ಡೋಪಮಿನ್ ಸಿಗಲ್ಲ. ಹಾಗಾಗಿ ನಾವು ಒಂದೇ ಪ್ಯಾರಾಗ್ರಾಫ್ನ 3 ಸಲ ಓದಿದ್ರು ಆ ಪ್ಯಾರಾಗ್ರಾಫ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ನಮ್ಮ ತಲೆಗೆ ಹತ್ತೋದೇ ಇಲ್ಲ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮ ಫೋಕಸ್ ಪ್ರಾಬ್ಲಮ್ಸ್ ಆಕ್ಚುಲಿ ವರ್ಕ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಲ್ಲ. ಇದು ನಾವು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಅಂದ್ರೆ ನೀವು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ 15 to 20 ಮಿನಿಟ್ಸ್ ಅಲ್ಲಿ ಏನ್ ಕಾಂಟೆಂಟ್ ಕನ್ಸ್ಯೂಮ್ ಮಾಡಿದೀರಾ ಅದೇ ನಿಮ್ಮ ಫೋಕಸ್ ಕ್ವಾಲಿಟಿನ ಡಿಸೈಡ್ ಮಾಡುತ್ತೆ. ಬಹಳ ಜನ ಏನ್ ಅನ್ಕೊಂತಾರೆ ಅಂತಂದ್ರೆ, ನನಗೆ ಮೋಟಿವೇಶನ್ ಬಂದಾಗ ನಾನು ವರ್ಕ್ ಮಾಡ್ತೀನಿ, ಅವಾಗ ಮಾತ್ರ ನನಗೆ ಫೋಕಸ್ ಪೀಕ್ ಅಲ್ಲಿ ಇರುತ್ತೆ ಅಂತ ಅನ್ಕೋತಾರೆ. ಬಟ್ ನಮ್ಮ ಬ್ರೈನ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತಂದ್ರೆ, ಆಫ್ಟರ್ ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಅದು ಸಡನ್ ಆಗಿ ನೀವು ಫೋಕಸ್ಗೆ ಸ್ವಿಚ್ ಆಗುವಂತಂದ್ರೆ ಸ್ವಿಚ್ ಆಗಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತಂದ್ರೆ, ಒಂದು ರೇಸ್ ಕಾರು 200 km/h ಸ್ಪೀಡಲ್ಲಿ ಹೋಗುವಾಗ ನೀವು ಬ್ರೇಕ್ ಹಾಕಿದಾಗ ಸಡನ್ ಆಗಿ ಅದು ನಿಲ್ಲಲ್ಲ. ಇಟ್ ಟೇಕ್ ಸಮ್ ಟೈಮ್ ಟು ಟ್ರಾವೆಲ್ ಅ ಸರ್ಟೆನ್ ಡಿಸ್ಟೆನ್ಸ್, ಅದಾದ್ಮೇಲೆ ಸ್ಟಾಪ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಕಾಂಟೆಂಟ್ನ ಕನ್ಸ್ಯೂಮ್ ಮಾಡಿ ಇಮಿಡಿಯೇಟ್ ಆಗಿ ನಾವು ವರ್ಕಿಗೆ ಶಿಫ್ಟ್ ಆಗಿ ನಮ್ಮ ಬ್ರೈನ್ಗೆ ಫೋಕಸ್ ಆಗು, ಪ್ರೊಡಕ್ಟಿವ್ ಆಗು ಅಂತಂದ್ರೆ ಅದು ಆಗೋದಿಲ್ಲ. ಈವನ್ ಇಟ್ ನೀಡ್ಸ್ ಸಮ್ ಟೈಮ್ ಟು ರೆಸ್ಟ್. ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕು ಸೆಟಲ್ ಆಗಕ್ಕೆ. ಅದಾದ್ಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಮಗೆ ಫೋಕಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಇದು ಕೇಳಿದಾಗ ಸ್ವಲ್ಪ ಸ್ಕೇರಿ ಅನಿಸ್ಬೋದು, ಬಿಕಾಸ್ ನಮ್ಮ ಆಲ್ಮೋಸ್ಟ್ ಎವ್ರಿ ಡೇ ಲೈಫು ಕಂಪ್ಲೀಟ್ಲಿ ಈ ಮೊಬೈಲ್ ಮೇಲೇನೆ ಡಿಪೆಂಡ್ ಆಗಿರೋದು. ಬಸ್ಸಲ್ಲಿ ಫೋನ್, ಊಟ ಮಾಡುವಾಗ ಫೋನ್, ಮಲಗೋಕ್ಕೂ ಮುಂಚೆ ಫೋನ್, ಬೆಳಗ್ಗೆ ಎದ್ದ ತಕ್ಷಣ ಫೋನ್. ಇನ್ನು ಕೆಲವು ಜನರು ಹೇಗಿದ್ದಾರೆ ಅಂತಂದ್ರೆ, ಅವ್ರು ಬಾತ್ರೂಮಲ್ಲೂ ಕೂಡ ಫೋನ್ ತಗೊಂಡು ಹೋಗ್ತಾರೆ. ಸೊ ಹೀಗಿರುವಾಗ ನಮ್ಮ ಬ್ರೈನ್ಗೆ ಆ ಬ್ರೀತಿಂಗ್ ಸ್ಪೇಸ್ ಎಲ್ಲಿ ಸಿಗ್ತಾ ಇದೆ? ನಮ್ಮ ಬ್ರೈನ್ಗೆ ಆ ಬೋರ್ಡಮ್ ಫೀಲ್ ಆಗೋಕ್ಕೆ ಚಾನ್ಸಸ್ ಸಿಗ್ತಾ ಇಲ್ಲ. ಬಟ್ ಆ ಬೋರ್ಡಮ್ಮೇ ನಮ್ಮ ಆಕ್ಚುಯಲ್ ಸೂಪರ್ ಪವರ್. ಯಾಕೆಂದ್ರೆ ನಮ್ಮ ಡೀಪೆಸ್ಟ್ ಥಾಟ್ಸ್, ಕ್ಲಾರಿಟಿ, ಕ್ರಿಯೇಟಿವಿಟಿ ಇದೆಲ್ಲ ಬರೋದು ಬೋರ್ಡಮ್ ಅಲ್ಲಿ. ನಾವು ಸೈಲೆಂಟ್ ಆಗಿದ್ದಾಗ, ನಾಯ್ಸ್ ಅಲ್ಲಿದ್ದಾಗ ಅಲ್ಲ. ಥಿಂಕ್ ಮಾಡಿ, ನಿಮಗೆ ಬೆಸ್ಟ್ ಐಡಿಯಾಸ್ ಯಾವಾಗ ಬರುತ್ತೆ? ನೀವು ಶವರ್ ಮಾಡುವಾಗ, ಒಬ್ಬರೇ ವಾಕಿಂಗ್ ಮಾಡುವಾಗ, ಇಲ್ಲ ಸೋಲೋ ಟ್ರಾವೆಲಿಂಗ್ ಮಾಡುವಾಗ, ಇಲ್ಲ ರ್ಯಾಂಡಮ್ ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ನಾವು ಯಾರ ಜೊತೆಗೂ ಮಾತಾಡ್ದಂಗೆ ಒಂದು ಸೈಲೆಂಟ್ ಆಗಿ ಒಂದು ಮೂಲೆಯಲ್ಲಿ ಕುತ್ಕೊಂಡಾಗ ನಮಗೆ ಈ ಕ್ರಿಯೇಟಿವ್ ಥಾಟ್ಸು, ಡೀಪೆಸ್ಟ್ ಥಾಟ್ಸ್, ಕ್ಲಾರಿಟಿ ಎಲ್ಲ ಬರುತ್ತೆ. ಯಾಕೆ? ಬಿಕಾಸ್ ಫೈನಲಿ ನಿಮ್ಮ ಬ್ರೈನ್ಗೆ ಆ ಎಂಟಿ ಸ್ಪೇಸ್, ಆ ಬ್ರೀತಿಂಗ್ ಸ್ಪೇಸ್ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಬ್ರೈನ್ ಏನಾಗ್ತಾ ಇದೆ, ನಿಮ್ಮ ಡೀಪೆಸ್ಟ್ ಥಾಟ್ಸ್ನ, ಕ್ರಿಯೇಟಿವಿಟಿನ ಹೊರಗೆ ಹಾಕ್ತಾ ಇದೆ. ಒಬ್ಬ ನ್ಯೂರೋ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಬೋರ್ಡಮ್ ಆಗ್ಬೇಕು ಅಂತ. ಇದು ಕೇಳಿದಾಗ ನನಗೊಂಥರ ವಿಯರ್ಡ್ ಅನಿಸ್ತು. ಇದೇನ್ ಪ್ರೊಡಕ್ಟಿವಿಟಿ ಬರಬೇಕು ಅಂತಂದ್ರೆ ಫಸ್ಟ್ ಬೋರ್ಡಮ್ ಫೀಲ್ ಮಾಡ್ಬೇಕಾ? ಬಟ್ ಇದ್ರ ಹಿಂದೆ ಒಂದು ಪವರ್ಫುಲ್ ಲಾಜಿಕ್ ಇದೆ. ಏನಂತಂದ್ರೆ, ನೀವು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಈ ಕಾಂಟೆಂಟ್ ಕನ್ಸಂಪ್ಷನ್, ಇನ್ಫಾರ್ಮೇಶನ್ ಕನ್ಸಂಪ್ಷನ್ ನಾವು ಸ್ಟಾಪ್ ಮಾಡಿದ್ರೆ ನಮ್ಮ ಬ್ರೈನ್ ಸ್ಲೋಲಿ ಕಾಮ್ ಸ್ಟೇಟಿಗೆ ಬರುತ್ತೆ. ಅಂಡ್ ಒನ್ಸ್ ನಾವು ವರ್ಕ್ನ ಸ್ಟಾರ್ಟ್ ಮಾಡಿದಾಗ ಫೋಕಸ್ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಒಂದು ಸಿನಾರಿಯೋ ಹೇಳ್ತೀನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಸಾಯಂಕಾಲ 6 ಗಂಟೆಗೆ ಒಂದು ಇಂಪಾರ್ಟೆಂಟ್ ಟಾಸ್ಕೋ, ಮೀಟಿಂಗೋ, ವರ್ಕೋ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀರ. ಓಕೆ, 6 ಗಂಟೆ ಆಗೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ? ಮೊಬೈಲ್ ತೊಗೊಂಡು ಸ್ಕ್ರೋಲಿಂಗ್ ಮಾಡೋದು, ಯಾರ ಜೊತೆಗೂ ಚಾಟಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದಾಗಿರ್ಬೋದು ಮಾಡಿರ್ತೀವಿ. ಆ್ಯಂಡ್ 6 ಗಂಟೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಲ್ಯಾಪ್ಟಾಪ್ ಓಪನ್ ಮಾಡಿ ಫೋಕಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈಗ
ಇನ್ನೊಂದು ಸಿನಾರಿಯೋನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು 6 ಗಂಟೆಗೆ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ. ಎಕ್ಸಾಕ್ಟ್ಲಿ ನೀವು 5:45ಗೆ ನಿಮ್ಮ ಫೋನ್ನ ಪಕ್ಕಕ್ಕಿಟ್ಟು ಒಂದು 15 ಮಿನಿಟ್ಸ್ ಬ್ರೀತಿಂಗ್ ಸ್ಪೇಸ್ ಕೊಡ್ತೀರಾ. ಓಕೆ, ಆ ಎಂಟಿ ಸ್ಪೇಸಲ್ಲಿ, ಆ ಬ್ರೀತಿಂಗ್ ಸ್ಪೇಸಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಮನೆ ಮುಂದ್ಗಡೆ ಒಂಟಿಯಾಗಿ ಸೋಲೋ ವಾಕ್ ಮಾಡ್ಬೋದು, ಇಲ್ಲ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಸ್ವಲ್ಪ ಎನ್ವಿರಾನ್ಮೆಂಟ್ನ ಅಬ್ಸರ್ವ್ ಮಾಡ್ಬೋದು, ಇಲ್ಲ ಒಂದು ಕಪ್ ಚಾಯ್ ಕುಡಿಬೋದು, ಒಂದು 2 to 3 ಮಿನಿಟ್ಸ್ ಬ್ರೀತಿಂಗ್ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಫ್ಯೂ ಮಿನಿಟ್ಸು ಅನ್ಕಂಫರ್ಟೇಬಲ್ ಅನ್ಸುತ್ತೆ. ನಮ್ಮ ಬ್ರೇನು ನನಗೆ ಡೋಪಮಿನ್ ಬೇಕು, ಮೊಬೈಲ್ ಯೂಸ್ ಮಾಡು ಅಂತ ಅನ್ನುತ್ತೆ. ಸ್ವಲ್ಪ ಟೈಮ್ ಹೋದ್ಮೇಲೆ ಅದೇ ಆಟೋಮೆಟಿಕ್ ಕಾಮ್ ಸ್ಟೇಟಿಗೆ ಬರುತ್ತೆ. ಅದಾದ್ಮೇಲೆ ನೀವು ವರ್ಕ್ ಸ್ಟಾರ್ಟ್ ಮಾಡಿದಾಗ ಡಿಫ್ರೆನ್ಸ್ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಬಿಕಾಸ್ ಫೋಕಸ್ ಇಸ್ ನಾಟ್ ಕ್ರಿಯೇಟೆಡ್ ಡ್ಯೂರಿಂಗ್ ದ ವರ್ಕ್, ಫೋಕಸ್ ಇಸ್ ಪ್ರಿಪೇರ್ಡ್ ಬಿಫೋರ್ ದ ವರ್ಕ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಬಹಳಷ್ಟು ಜನ ಲರ್ನಿಂಗ್ ನ ರಾಂಗ್ ವೇಲಿ ಅರ್ಥ ಮಾಡ್ಕೋತಾರೆ. ಲೈಕ್, ನಾನು ಬಹಳಷ್ಟು ಬುಕ್ಸ್ ಓದೋದ್ರಿಂದ ನಾನು ಇಂಟೆಲಿಜೆಂಟ್ ಆಗ್ತೀನಿ, ಬಹಳಷ್ಟು ವಿಡಿಯೋಸ್ ನೋಡೋದ್ರಿಂದ ನಾನು ಇಂಟೆಲಿಜೆಂಟ್ ಆಗ್ತೀನಿ, ಬಹಳಷ್ಟು ಕೋರ್ಸ್ ತಗೊಳ್ಳೋದ್ರಿಂದ ನಾನು ಇಂಟೆಲಿಜೆಂಟ್ ಆಗ್ತೀನಿ, ನಾನು ನೋಟ್ಸ್ ಮೇಂಟೈನ್ ಮಾಡೋದ್ರಿಂದ ನಾನು ಇಂಟೆಲಿಜೆಂಟ್ ಆಗ್ತೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೈಲೈಟ್ ಮಾಡೋದ್ರಿಂದ ನಾನು ಇಂಟೆಲಿಜೆಂಟ್ ಆಗ್ತೀನಿ ಅಂತ ಅನ್ಕೋತಾರೆ. ಬಟ್ ಆಕ್ಚುಯಲ್ ಲರ್ನಿಂಗ್ ಹೇಗಾಗುತ್ತೆ ಗೊತ್ತಾ? ರೀಕಾಲ್ನಿಂದ. ಅಂದರೆ ನೀವು ಇನ್ಫಾರ್ಮೇಷನ್ನ ಕನ್ಸ್ಯೂಮ್ ಮಾಡಿದ್ಮೇಲೆ ನಿಮ್ಮ ಬ್ರೈನ್ಗೆ ಆ ಇನ್ಫಾರ್ಮೇಷನ್ನ ರಿಮೆಂಬರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಮ್ಯಾಜಿನ್, ನೀವು ಒಂದು ಪ್ರೊಡಕ್ಟಿವಿಟಿ ವಿಡಿಯೋನ ನೋಡಿದ್ರ, ಆ ವಿಡಿಯೋ ಮುಗಿದ ತಕ್ಷಣ ಭಾಳ ಜನ ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ವಿಡಿಯೋಗೆ ಜಂಪ್ ಆಗ್ತಾರೆ. ಬಟ್ ಅದ್ರ ಬದಲು ನೀವು ಒಂದು ಸ್ವಲ್ಪ ಸ್ಪಾಸ್ ಆಗಿ ಈ ವಿಡಿಯೋಯಿಂದ ನಾನು ಏನು ಇನ್ಫಾರ್ಮೇಷನ್ ತಿಳ್ಕೊಂಡೆ, ನಾನು ಏನು ವಿಷಯನ ಕಲಿತೆ ಅಂತ ನೀವು ರಿಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಆಟೋಮೆಟಿಕಲಿ ನಿಮ್ಮ ಬ್ರೈನು ಆಕ್ಟಿವ್ ಮೋಡಿಗೆ ಹೋಗುತ್ತೆ. ಅವಾಗ ಏನು ಮಾಡುತ್ತೆ ಅಂತಂದರೆ, ಅದು ನಿಮ್ಮ ಬ್ರೈನಲ್ಲಿ ಆ ವಿಡಿಯೋ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಆ್ಯಕ್ಚುಯಲ್ ಲರ್ನಿಂಗ್. ಒಂದು ಕ್ರೇಜಿ ಥಿಂಗ್, ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಇದು ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಕೂಡ ಹೇಳಿರ್ತಾರೆ. ಏನಂತಂದರೆ, ನೀವು ಒಂದೇ ಇನ್ಫಾರ್ಮೇಷನ್ನ 10 ಸಾರಿ ಓದೋದಕ್ಕಿಂತ ಒಂದು ಸಾರಿ ಬುಕ್ ಮುಚ್ಚಿ ಅದನ್ನು ನೋಡ್ಲಿಲ್ದಂಗೆ ಬರೆದ್ರೆ ನಮ್ಮ ತಲೆಯಲ್ಲಿ ಭಾಳ ದಿನ ಆ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ ಅಂತಂದು ಹೇಳಿರ್ತಾರೆ. ವೈ? ಬಿಕಾಸ್ ಈ ಲರ್ನಿಂಗ್ ಅನ್ನೋದು ಸೇಮ್ ಇನ್ಫಾರ್ಮೇಷನ್ನ ರಿಪೀಟೆಡ್ ಆಗಿ ಓದೋದ್ರಿಂದ ಬರೋದಿಲ್ಲ, ಅದೇ ಸೇಮ್ ಇನ್ಫಾರ್ಮೇಷನನ್ನು ರಿಪೀಟೆಡ್ ಆಗಿ ರೀಕಾಲ್ ಮಾಡೋದ್ರಿಂದ ಬರುತ್ತೆ. ಅದೇ ಆ್ಯಕ್ಚುಯಲ್ ಲರ್ನಿಂಗ್. ಇದು ಲೈಫ್ಗೆ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಯಾವ ಥರ ಅಂತಂದರೆ, ಭಾಳಷ್ಟು ಜನ ಏನು ಮಾಡ್ತಾರೆ, ಈ ಪಾಡ್ಕಾಸ್ಟ್ನ ನೋಡ್ತಾರೆ, ಮೋಟಿವೇಶನಲ್ ವೀಡಿಯೋಸ್ ನೋಡ್ತಾರೆ, ಬುಕ್ಸ್ ಓದ್ತಾರೆ, ಕೋರ್ಸಸ್ನ ತಗೋತಾರೆ. ಬಟ್ ಯಾಕೆ ನಾವು ಅದರಲ್ಲಿರೋಂಥ ಇನ್ಫಾರ್ಮೇಷನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಬಿಕಾಸ್ ನಾವು ಆ ಇನ್ಫಾರ್ಮೇಷನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಬಟ್ ಆ ಇನ್ಫಾರ್ಮೇಷನ್ ಮೇಲೆ ನಾವು ರಿಫ್ಲೆಕ್ಟ್ ಮಾಡ್ತಾ ಇಲ್ಲ, ಆ ಇನ್ಫಾರ್ಮೇಷನ್ ಇರೋಂಥ ಡೆಪ್ತ್ನ ನಾವು ರೀಕಾಲ್ ಮಾಡ್ತಾ ಇಲ್ಲ. ನೀವು ಯಾವಾಗಾದರೂ ವರ್ಕ್ ಕಂಪ್ಲೀಟ್ ಆದಮೇಲೆ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ಥಿಂಕ್ ಮಾಡಬೇಕು. ಲೈಕ್, ಇವತ್ತು ನಾನು ಏನು ಟಾಸ್ಕ್ನ ಕಂಪ್ಲೀಟ್ ಮಾಡಿದೆ, ಏನನ್ನು ನಾನು ಇಂಪ್ರೂವ್ ಮಾಡ್ಕೊಂಡೆ, ಇನ್ನು ಏನು ಇಂಪ್ರೂವ್ ಮಾಡ್ಕೋಬೋದು, ನನ್ನನ್ನು ಏನು ಡಿಸ್ಟ್ರಾಕ್ಟ್ ಮಾಡ್ತು, ಇದನ್ನೆಲ್ಲ ನೀವು ಪಾಯಿಂಟರ್ಸ್ ಮಾಡ್ಕೊತಾ ಹೋಗಬೇಕು. ಸೊ ನಾಳೆ ದಿನ ನೀವು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದಾಗ ಈ ಪಾಯಿಂಟರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಲೈಕ್, ಯಾವ ಒಂದು ಪಾಯಿಂಟ್ ನನ್ನ ಡಿಸ್ಟ್ರಾಕ್ಟ್ ಮಾಡಿತ್ತು, ಇದು ಹೇಗೆ ನಾನು ಮಿನಿಮೈಸ್ ಮಾಡಬೇಕು, ಯಾವ ಒಂದು ಪಾಯಿಂಟ್ ನನಗೆ ಹೆಲ್ಪ್ಫುಲ್ ಆಗಿತ್ತು, ಇದನ್ನು ಹೇಗೆ ನಾನು ಮ್ಯಾಕ್ಸಿಮೈಸ್ ಮಾಡಬೇಕು, ಈ ಥರ ನಾವು ರಿಫ್ಲೆಕ್ಟ್ ಮಾಡಬೇಕು. ಆವಾಗಲೇ ನಮಗೆ ಕ್ಲಾರಿಟಿ ಬರೋದು. ಐ ನೋ ಇದು ಈಸಿ ಅಲ್ಲ, ಎಸ್ಪೆಷಲಿ ನಮ್ಮ ಏಜ್ ಗ್ರೂಪಿಗೆ ಇದು ಬಹಳನೇ ಕಷ್ಟ. ಯಾಕಂದರೆ ಎಂಟೈರ್ ವರ್ಲ್ಡ್ ನಮ್ಮ ಅಟೆನ್ಷನ್ನ ಕ್ಯಾಪ್ಚರ್ ಮಾಡೋಕ್ಕೆ ಅಂತಂದೇ ಡಿಸೈನ್ ಮಾಡಿರೋದು. ನಾವು ಯೂಸ್ ಮಾಡೋ ಎವ್ರಿ ಆ್ಯಪ್ ನಮ್ಮ ಅಟೆನ್ಷನ್ಗೋಸ್ಕರನೇ ಕಾಂಪಿಟೇಷನ್ ಮಾಡ್ತಾ ಇರೋದು. ನಮ್ಮ ಫೋಕಸ್ಸು ಲಿಟ್ರಲಿ ಒಂದು ಬಿಸ್ನೆಸ್ ಮಾಡೆಲ್ ಆಗಿದೆ. ಆದರೆ ನಮ್ಗೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಆದರೂ ಇರಬೇಕು. ನಾವು ಲೇಜಿ ಅಲ್ಲ, ನಾವು ವೀಕ್ ಅಲ್ಲ, ಜಸ್ಟ್ ನಮ್ಮ ಬ್ರೈನ್ ಇನ್ಫಾರ್ಮೇಷನ್ನಿಂದ ಓವರ್ಲೋಡ್ ಆಗಿದೆ ಅಷ್ಟೇ. ನಾವು ಸೆಲ್ಫ್ ಕ್ರಿಟಿಸಿಸಮ್ ಮಾಡೋ ಬದಲು ಈ ನಮ್ಮ ಬ್ರೈನ್ಗೆ ಬೇಕಾಗಿರುವಂಥ ಬ್ರೀತಿಂಗ್ ಸ್ಪೇಸ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ಸೊಲ್ಯೂಷನ್ನು ನಮಗೆ ಕ್ಲಿಯರ್ ಆಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಸ್ಮಾಲ್, ಜಸ್ಟ್ ಕ್ರಿಯೇಟ್ ಅ ಸ್ಮಾಲ್ ಬ್ರೀತಿಂಗ್ ಸ್ಪೇಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಯುವರ್ ವರ್ಕ್. ಮಾರ್ನಿಂಗ್ ಎದ್ದಾದ್ಮೇಲೆ 10 ಮಿನಿಟ್ಸ್ ನೋ ಫೋನ್. ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 10 ಮಿನಿಟ್ಸ್ ನೋ ಫೋನ್. ವರ್ಕ್ ಆದಮೇಲೆ 10 ಮಿನಿಟ್ಸ್ ನೋ ಫೋನ್. ಮಲಗೋಕ್ಕಿಂತ ಮುಂಚೆ 10 ಮಿನಿಟ್ಸ್ ನೋ ಫೋನ್. ಫಸ್ಟ್ ಇದು ಬೋರಿಂಗ್ ಅನ್ಸುತ್ತೆ. ಆಫ್ಟರ್ ಅ ವೀಕ್ 10 ಡೇಸ್ ಇದೊಂದು ಹ್ಯಾಬಿಟ್ ಆಗಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಇದ್ರ ಪವರ್ಫುಲ್ ಬೆನಿಫಿಟ್ಸು ನಾವು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ಸ್ಲೋಲಿ ಇವಾಗ ನಮ್ಮ ಫೋಕಸ್ಸು ನಮ್ಮ ಕಂಟ್ರೋಲಿಗೆ ಬರ್ತಾ ಇದೆ. ಇಮ್ಯಾಜಿನ್ ಇಫ್ ನಾವು ಆಕ್ಚುಯಲ್ ಆಗಿ ಫೋಕಸ್ನ ಕಂಟ್ರೋಲ್ ಮಾಡೋದು ಕಲ್ತ್ರೆ ನಮ್ಮ ಲೈಫಲ್ಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ಒಂದು ಸ್ಕಿಲ್ನ ಪ್ರಾಪರ್ ಆಗಿ ಕಲಿಬಹುದು, ನಮ್ಮ ಹೆಲ್ತ್ನ ಬೆಟರ್ ಆಗಿ ಡೆವಲಪ್ ಮಾಡ್ಕೋಬಹುದು, ಕೆರಿಯರ್ ಅಲ್ಲಿ ಗ್ರೋತ್ ಚೆನ್ನಾಗಿ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಥಾಟ್ಸ್ ಮೇಲೆ ನಮಗೆ ಕಂಟ್ರೋಲ್ ಇರುತ್ತೆ ಅಂಡ್ ಇಟ್ಸ್ ಅ ರೇರೆಸ್ಟ್ ಆಸೆಟ್ ಇನ್ ಟುಡೇಸ್ ವರ್ಲ್ಡ್. ಸೊ ನೆಕ್ಸ್ಟ್ ಟೈಮು ನನಗೆ ಫೋಕಸ್ ಮಾಡಕ್ ಆಗ್ತಾ ಇಲ್ಲ, ನಾನು ಡಿಸಿಪ್ಲಿನ್ ಇಲ್ಲ ಅಂತ ಸೆಲ್ಫ್ ಬ್ಲೇಮ್ ಮಾಡೋ ಬದಲು ಜಸ್ಟ್ ಒಂದು ಕ್ವಶನ್ನ ಕೇಳಿ. ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಲಾಸ್ಟ್ 15 to 20 ಮಿನಿಟ್ಸು ನಾವು ಯಾವ ರೀತಿಯಾದಂಥ ಒಂದು ಕಾಂಟೆಂಟ್ನ ಕನ್ಸ್ಯೂಮ್ ಮಾಡಿದ್ದೀವಿ. ಬಿಕಾಸ್ ನಮ್ಮ ಫ್ಯೂಚರ್ ಡಿಪೆಂಡ್ ಆಗೋದೆ ನಮ್ಮ ಫೋಕಸ್, ನಮ್ಮ ಅಟೆನ್ಷನ್ ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಮೇಲೆ. ಇದು ನಿಮಗೆ ರಿಲೇಟ್ ಆಗಿದ್ರೆ ಕಮೆಂಟಲ್ಲಿ ಫೋಕಸ್ ಅಂತ ಟೈಪ್ ಮಾಡಿ. ಆ್ಯಂಡ್ ನಿಮ್ಮ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಯಾವುದು ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ. ಬಿಕಾಸ್ ಐ ವಾಂಟ್ ಟು ನೋ ವಾಟ್ ಇಸ್ ದ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಫಾರ್ ಅವರ್ ಜನರೇಷನ್. ಬಾಯ್.